ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ನಡುವೆ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ನನ್ನನ್ನು ಕೆಣಕಿದವರನ್ನ ನಾನು ಸುಮ್ಮನೆ ಬಿಡಲ್ಲ, ಯಾರ ಭಯವೂ ನನಗೆ ಇಲ್ಲ, ನಾನು ಯಾವುದೇ ಅಕ್ರಮವನ್ನ ಮಾಡಿಲ್ಲ, ನೀವು ಎಷ್ಟೇ ಹುಡುಕಿದ್ರೂ ನಿಮಗೆ ದಾಖಲೆ ಸಿಗಲ್ಲ, ನನ್ನ ವಿರುದ್ಧ ನಿಮ್ಮನ್ನ ಖರ್ಗೆ ಕುಟುಂಬ ಎತ್ತಿ ಕಟ್ಟಿದೆ. ಸಚಿವ ಎಂಬಿ ಪಾಟೀಲ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರು ಗುಡುಗಿದ್ದು ಹೀಗೆ. ಖರ್ಗೆ ಪುತ್ರನಿಗೆ ಸಿಎ ಸೈಟ್ ವಿಚಾರದಲ್ಲಿ ಬಿಗ್ ಫೈಟ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಮತ್ತು ಎಂಬಿ ಪಾಟೀಲ್ ಅವರ ನಡುವೆ ವಾಕ್ಸಮರವು ಜೋರಾಗಿದೆ. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಎಂಬಿ ಪಾಟೀಲ್ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ನೀವೆಷ್ಟೇ ಹುಡುಕಿದ್ರು ನನ್ನ ವಿರುದ್ಧ ಒಂದೇ ಒಂದು ದಾಖಲೆಗಳು ಕೂಡ ಸಿಗಲ್ಲ ಅಂಥೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಎಂಬಿ ಪಾಟೀಲ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. Son of AICC president, should he not do it? He has got capabilities. ये नारायण स्वामी ಗೊತ್ತಲೇ ಶೆಡ್ ಗಿರಕಿನ ಆಮೇಲೆ ಈ ರಾಷ್ಟ್ರ ಪರಿಷತ್ದವರು ಮತ್ತು ಈ ಸರ್ಕಾರ ಈ ಜಮೀನನ್ನ ನಾವು ವಾಪಸ್ ಯಾಕೆ ಪಡ್ಕೋಬಾರ್ದು, ಕಾನೂನು ಪ್ರಕಾರ ನಿರ್ಧಾರ ಮಾಡ್ತೀವಿ ನಾವು ಎಲ್ಲನೂ ಕೂಡ. ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಪೀರಿಯಡ್ ಎಲ್ಲ ಇರ್ತದೆ, ನೋಟಿಸು ಗಿಟೀಸು ಕೊಟ್ಟು ಅದರ ಪ್ರೊಸೀಜರ್ ಇದೆ. ನಾವು ಇಲ್ಲಿಗಲ್ ಆಗಿ ಮಾಡಕ್ ಬರಲ್ಲ. ಹಿಸ್ ಸನ್ ಆಫ್ AICC president, should he not do it? He has got capabilities. ये ನಾರಾಯಣ ಸ್ವಾಮಿ ಗೊತ್ತಲೇ 2 ಎಕರೆ ಜಾಗವನ್ನ ಬಹುಶಃ 2006-07 ತಗೊಂಡಿದ್ದೀನಿ. ಅವ್ರು ನನ್ನ ಶೆಡ್ ಗಿರಾಕಿ ಅಂದಾಗ ನಾನು ಶೆಡ್ಡೇ ಕಟ್ಟಿರೋದಲ್ವಾ, ಅದರಿಂದ ಅವ್ರು ನನ್ನ ಶೆಡ್ ಗಿರಾಕಿ ಅಂತಂದ್ರೆ ತಪ್ಪೇನಿದೆ? ನಾನು ಶೆಡ್ ಗಿರಾಕಿ ಆಗ್ಲಿಕ್ಕೆ ಕಾರಣ ಯಾರು ಗೊತ್ತಾ? ಇದೇ ಕಾಂಗ್ರೆಸ್. ಬಿಜೆಪಿಗೆ ನಾನು ಬರ್ದಿದ್ರೆ ಇನ್ನೂ ಶೆಡ್ಡೇ. ನಾನು 2 ಎಕರೆ ಜಾಗ. ಇದು ಎಂಬಿ ಪಾಟೀಲ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ನಡುವೆ ಮಾತಿನ ಸಮರ ಇರುವಂತಹದ್ದು. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಇಬ್ಬರ ನಡುವೆ ಟಾಕ್ ವಾರ್ ಆಗಿದೆ. ಈ ಟಾಕ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.